ಸರ್, ವಿಶೇಷವಾಗಿ ಮೊದಲನೇದಾಗಿ ಕೊಂಡೇನಹಳ್ಳಿ ಗ್ರಾಮಸ್ಥರಿಗೆ ಎಲ್ರಿಗೂ ಆ ವಿಘ್ನ ವಿನಾಯಕ ಸರ್ವರಿಗೂ ಒಳ್ಳೆ ಆರೋಗ್ಯ, ಒಳ್ಳೆ ಅಭಿವೃದ್ಧಿ, ಒಳ್ಳೆ ಐಶ್ವರ್ಯ ಕೊಟ್ಟು, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಗ ರೈತರು ಕೂಡಿರೋ ಅಂಥ ಪ್ರದೇಶ ಆಗಿರೋದ್ರಿಂದ ಹೆಚ್ಚಿನ ರೀತಿ ಉತ್ತಮವಾಗಿ ಬೆಳೆಗಳಾಗಿ ಒಳ್ಳೆ ಲಾಭ ಆಗಲಿ ಅಂತ ಬಯಸ್ತಾ ಇದ್ದೀನಿ. ಯುವಕರು ನಮ್ಮ ಮುಂದಿನ ನಮ್ಮ ದೇಶ ಕಟ್ಟುವಂಥವ್ರು ಯುವಕರೆಲ್ಲನೂ, ಈಗಿನ ಯುವಕರು ಅವರು ಎಲ್ಲರ ಜೊತೆ ಬಾಂಧವ್ಯ ಇಟ್ಕೊಂಡು ಯಾವುದೇ ರೀತಿ ದ್ವೇಷ, ಜಗಳ, ತೊಂದರೆಗಳಾಗ್ದಿರ ಉನ್ನತವಾದ ಸಂಬಂಧಗಳನ್ನ ಇಟ್ಕೊಂಡು ಮುನ್ನಡಿಬೇಕು ಅಂತ ನಾನು ಈ ಮುಖಾಂತರ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಸರ್, ಈ ಊರೇ ಅಂತಲ್ಲ, ಬೇರೆ ಊರೇ ಅಂತಲ್ಲ, ಇಡೀ ನಮ್ಮ ದೇಶದಲ್ಲೇ, ನಮ್ಮ ಪ್ರಪಂಚದಲ್ಲೇ ಎಲ್ಲ ಜಾತಿ ಧರ್ಮದವರು ಸೇರಿ ಮಾಡೋ ಯಾವುದಾದ್ರೂ ಒಂದು ಹಬ್ಬ ಇದ್ದರೆ ಅದು ಗಣೇಶ ಹಬ್ಬ, ವಿನಾಯಕ ಚತುರ್ಥಿ ಹಬ್ಬನೇ. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಅನೇಕ ಜಾತಿಗಳು ಒಳಗೊಂಡು ಸೇರಿ ಮಾಡೋ ಅಂಥ ಹಬ್ಬ. ಅದರಲ್ಲೂ ಹಳ್ಳಿಗಳಲ್ಲಿ ಎಷ್ಟೋ ಜಗಳಗಳಿರ್ತದೆ. ಅದರಲ್ಲೂ ಇತ್ತೀಚೆಗೆ ರಾಜಕೀಯ ಜಾಸ್ತಿಯಾಗಿ ಎಲ್ಲ ಒಂದೊಂದು ರಾಜಕೀಯ ಪಕ್ಷದವರು ಒಂದೊಂದು ರೀತಿಯಾಗಿ ಸಂಭ್ರಮಾಚರಣೆ ಮಾಡೋಕ್ಕೆ ಅವರು ಪ್ರೋತ್ಸಾಹ ಕೊಡ್ತಾರೆ. ಆದರೂ ಅದನ್ನೆಲ್ಲ ಮೀರಿ ಊರಲ್ಲಿರೋಂಥ ಹಿರಿಯರಾಗಬಹುದು, ಊರಲ್ಲಿರೋಂಥ ಮಕ್ಕಳು, ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಒಗ್ಗೂಡಿ ಮಾಡ್ತಾರಲ್ವ, ಅದೇ ನಮಗೆ ಭಾಳ ಖುಷಿಯನ್ನು ಕೊಡೋವಂಥ ವಿಚಾರ ಆಗಿದೆ. ಸರ್, ಇವರೇ ಅಂತಲ್ಲ, ಓವರಾಲ್ ಆಗಿ ನಮ್ಮ ಪಂಚಾಯತಿನೇ ಒಂಥರ ಹಿಂದುಳಿದ ಪಂಚಾಯತಿ ಇತ್ತು ಮುಂಚೆ. ಈಗ ಸ್ವಲ್ಪ ಇವರೆಲ್ಲ ಬೆಳೆಗಳು, ಉನ್ನತವಾದ ಬೆಳೆಗಳು ಬೆಳೆಯೋದ್ರಿಂದ, ಈಗ ನಮಗೆ ಪಕ್ಕದಲ್ಲೇ ಈಶಾ ಸಂಸ್ಥೆ ಆಗಿರೋದ್ರಿಂದ ಸ್ವಲ್ಪ ನಾಗರಿಕತೆ ಇನ್ನೂ ಹೆಚ್ಚಾಗಿದೆ. ಈಗ ಎಲ್ರಿಗೂ ಕೂಡ ನಾವು ಸಂಬಂಧ ಅನ್ನೋದಕ್ಕಿಂತ ಅತಿ ಈ ಪ್ರೀತಿ ಇದೆಯಲ್ಲ, ಇದನ್ನು ನಾವು ಯಾವುದರಲ್ಲೇ ಪಡೆಯೋಕ್ಕಾಗಲ್ಲ. ಆ ಹೆಚ್ಚಿನ ಪ್ರೀತಿ ತೋರಿಸ್ತಾರೆ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಇರ್ತೀನಿ.